ಹಾಗೆ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಮ್ಯಾಚ್ ಗುಜರಾತ್ ಟೈಟನ್ಸ್ ಮತ್ತೆ SRH ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂಡ್ ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಡಿಸ್ಕಸ್ ಮಾಡ್ಕೊಂಬರೋಣ. ಸೊ ಸನ್ರೈಸ್ ಹೈದರಾಬಾದ್ಗೆ ಇವತ್ತು ಈ ಸೀಸನ್ ಒಂಥರ ಆಫ್ ಡೇ ಸೀಸನ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಪ್ಲೇ ಆಫ್ ರೇಸ್ ಅಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ ಅಂಡ್ ಇರುವಂತ ಮ್ಯಾಚಸ್ ಗಳಲ್ಲಿ ಎಲ್ಲ ಗೆಲ್ಲೇಬೇಕು. ಅದು ಕೂಡ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಇನ್ನೊಂದು ಕಡೆ GT ಕಂಫರ್ಟಬಲ್ ಆಗಿ ಗೆಲ್ತಾ ಇದಾರೆ, ಕಂಫರ್ಟಬಲ್ ಆಗಿ ಆಡ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಲಾಸ್ಟ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಮೇಲೆ ಸೋತಿರೋದು ಅದು ಕಂಪ್ಲೀಟ್ ಒನ್ ಸೈಡೆಡ್ ಡಾಮಿನೇಟ್ ಅಂತ ಹೇಳ್ಬೋದು. ಸೂರ್ಯವಂಶಿ ಅವರ 100 ಬಂತು, ಯಶಸ್ವಿ ಜೈಸ್ವಾಲ್ ಅವರ 60 ರನ್ಸ್, ಸೊ ರಯಾನ್ ಪರಾಗ್ ಅವರ 40 ರನ್ಸ್ ಎಲ್ಲ ಸೇರಿಸಿ ಕೇವಲ 16 ಓವರ್ ಅಲ್ಲೇ ಮ್ಯಾಚ್ ನ ಮುಗಿಸಾಕಿದ್ದು ಅಂತಾನೆ ಹೇಳ್ಬೋದು. 14 ವರ್ಷದ ಹುಡುಗ ಪಾಪ ಶುಭ್ಮನ್ ಗಿಲ್ಗೆ ಶಾಕ್ ಕೊಟ್ಟರು ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ರಥದಲ್ಲಿ. ಸೊ ಇಲ್ಲಿ ಮತ್ತೆ GT ಮತ್ತೆ ರಿಟರ್ನ್ ಕಮ್ ಬ್ಯಾಕ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ, ವಿನಿಂಗ್ ಮೂಮೆಂಟ್ ಬರೋದಕ್ಕೆ ನೋಡ್ತಾ ಇರ್ತಾರೆ. ಬಟ್ ಹೈದರಾಬಾದ್ ಅವ್ರಿಗೆ ಮಸ್ಟ್ ವಿನ್ ಡೂ ಆರ್ ಡೈ ಗೇಮ್ ಆಗಿರೋದ್ರಿಂದ ಅವ್ರು ಇಷ್ಟು ಈಸಿಯಾಗಿ ಬಿಡಲ್ಲ ಅಂತ ಅನ್ಕೊಳ್ತೀನಿ. ಹೋಪ್ ದಟ್ ಇವತ್ತು ಎಲ್ಲ ಫ್ಯಾನ್ಸ್, ಇವನ್ RCB, ಮುಂಬೈ ಫ್ಯಾನ್ಸ್ ಕೂಡ, ಡೆಲ್ಲಿ ಫ್ಯಾನ್ಸು, ಲಕ್ನೋ ಫ್ಯಾನ್ಸು ಎಲ್ಲರೂ ಕೂಡ ಇವತ್ತು ಹೈದರಾಬಾದ್ ಸಪೋರ್ಟ್ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಅವ್ರು ಗೆಲ್ತು ಅಂತಂದ್ರೆ ಟಾಪ್ 1 ಪೊಸಿಷನ್ಗೆ ಮತ್ತೆ ಹೋಗಿ ಅವರು ಕುತ್ಕೊಳ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅವರು ಆಡ್ದಂಥ ಕಮ್ಮಿ ಮ್ಯಾಚಸ್ಗಳು ಇನ್ನೂ 4 ಮ್ಯಾಚಸ್ ಇರುತ್ತೆ ಈ ಮ್ಯಾಚ್ ಆಡೋದು ಕೂಡ. ಯಾಕಂದರೆ ಇದು 9ನೇ ಮ್ಯಾಚ್ ಆಡಿರೋದು, 10ನೇ ಮ್ಯಾಚ್ ಆಡ್ತಾ ಇರೋದು ಅವರು. ಸೊ ಓವರ್ ಆಗಿ ನೋಡ್ತಾ ಇದ್ದಾರೆ ಅವರ ಪಾಯಿಂಟ್ಸು 12 ಪಾಯಿಂಟಲ್ಲಿ ಇರೋದು ಗುರು GT ಅವ್ರದ್ದು. ಸೊ ಎರಡು RCB ಅವ್ರದ್ದು 14 ಇದೆ ಆ್ಯಂಡ್ ಮುಂಬೈ ಅವ್ರದ್ದು 14 ಬಂದಿದೆ. ಬಟ್ ಪಂಜಾಬ್ 13 ಇದೆ. ಬಟ್ ಇನ್ನೊಂದು ಪಾಯಿಂಟ್ ಕಮ್ಮಿ ಇದೆ ಬಿಕಾಸ್ ಆಫ್ ಮಳೆಯಿಂದ ಒಂದು ಪಾಯಿಂಟ್ ಕಮ್ಮಿ ಆಯಿತು. ಬಟ್ ನನಗೆ ಇಲ್ಲಿ ಅನ್ನಿಸ್ತಾ ಇರೋದು ಏನಪ್ಪ ಪರ್ಸ್ನಲ್ ಆಗಿ ಅಂತ ಅನ್ಸಿದ್ರೆ ತುಂಬಾ ಫೈಟ್ ಬರುತ್ತೆ. ಮುಂಚೆ ಪ್ಲೇ ಆಫ್ಗೆ 1-2 ಸ್ಥಾನಕ್ಕೆ ಫೈಟ್ ಇರ್ತಿತ್ತು, ಬಟ್ ಈಗ 4 ತಂಡಕ್ಕೂ ಕೂಡ 4 ಫೈಟ್ ಇರುತ್ತೆ. GT ಅವ್ರ ಮೇಲೆ ಹೆವಿ ಕಣ್ಣಿರುತ್ತೆ, ಯಾಕಂದ್ರೆ GT ಅವರು ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ನ ಸ್ಕೋರ್ ಮಾಡ್ಕೊಂಡ್ ಬರ್ತಾ ಇರೋದು. ಅಂಡ್ ಎಸ್ಪೆಷಲಿ GT ನೀವು ನೋಡಿದ್ರೆ ಟಾಪ್ 3 ಅಷ್ಟೇ ಸ್ಟ್ರಾಂಗ್ ಆಗಿರೋದು ಗುರು. ನೀವು ಟಾಪ್ 3 ಔಟ್ ಮಾಡ್ಬಿಟ್ರೆ ನಿಮ್ಗೆ ಅವ್ರ ಮಿಡಲ್ ಆರ್ಡರ್ ಆರಾಮ್ಸೆ ಹೊಂಟೋಗ್ಬಿಡ್ತಾರೆ ಕೆಳಗಡಿಗೆ ಅವರು. ಬಟ್ ಯಾಕೆ ಅದನ್ನ ಬೇರೆ ಅವರ ಪ್ಲಾನ್ ಏನಕ್ಕೆ ಅಷ್ಟು ಎಕ್ಸಿಕ್ಯೂಟ್ ಮಾಡಕ್ ಆಗ್ತಾ ಇಲ್ಲ, ಯಾಕೆ ಅಷ್ಟು ಎಡವುತ್ತಾ ಇದಾರೆ, ಅಷ್ಟು ನೋಡ್ಕೊಂಡು ಆಡ್ತಾ ಇರೋದು. ಎಸ್ಪೆಷಲಿ ಜಾಸ್ ಪಟ್ಲನ್ ಔಟ್ ಮಾಡಕ್ಕಾಗುತ್ತೆ ಗುರು, ಶುಭ್ಮನ್ ಗಿಲ್ ಔಟ್ ಮಾಡಕ್ಕಾಗುತ್ತೆ, ಸಾಯಿ ಸುದರ್ಶನ್ ಔಟ್ ಮಾಡಕ್ಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಅಷ್ಟು ಅನಾಲಿಸಿಸ್ಗಳು ಇರ್ತಾರೆ, ನೀವು ಅದನ್ನೆಲ್ಲ ಕೂತ್ಕೊಂಡು ಮಾಡಬೇಕು. ಬಟ್ ಎಲ್ಲ ಒಂದು ಕಡೆ ಈ ಸತಿ ಅನ್ನಿಸ್ತಾರೆ ಏನಂತಂದ್ರೆ GT ಅವರು ಸ್ಟ್ರಾಂಗೆಸ್ಟ್ ಟೀಮ್ ಆಗಿ ಕಾಣಿಸ್ಕೊಂತ ಇದೆ. ಎಕ್ಸೆಪ್ಟ್ ಮಿಡಲ್ ಆರ್ಡರ್, ಇದುವರೆಗೂ ಮಿಡಲ್ ಆರ್ಡರ್ ಟೆಸ್ಟ್ ಆಗಿಲ್ಲ. ಈಗ RCB ಮತ್ತೆ ಮುಂಬೈ ಅವರೆಲ್ಲ ಆ ಥರ ಅಲ್ಲ, ನೀವು ಓಪನರ್ ಫೇಲ್ ಆಯಿತು ಅಂತಂದ್ರೆ ಮಿಡಲ್ ಆರ್ಡರ್ ಆಡ್ತಾರೆ. ಮಿಡಲ್ ಆರ್ಡರ್ ಕ್ಲಸ್ಲೋ ಫೇಲ್ ಆಯಿತು ಅಂದ್ರೆ ಎಂಡರ್ ಬಂದ್ಬಿಟ್ಟು ರನ್ಸ್ನ ಸ್ಕೋರ್ ಮಾಡಿಬಿಟ್ಟು ರನ್ಸ್ನ ಪುಷ್ ಮಾಡಿರೋದು ಕೂಡ ಉಂಟು. ಬಟ್ GT ಅವರು ಆ ಥರ ಅಲ್ಲ ಗುರು. ನೀವು ಬೌಲಿಂಗ್ ಅಲ್ಲಿ ಚೆನ್ನಾಗಿ ಆಡ್ಸ್ಕೊಂತ ಇದ್ದಾರೆ, ಇನ್ನೊಂದು ಕಡೆ ಬ್ಯಾಟಿಂಗ್ ಅಲ್ಲಿ ಟಾಪ್ 3 ರನ್ಸ್ ಚಮಕ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಂಡ್ ಇನ್ನ ಇಲ್ಲಿ ಎಲಿಮಿನೇಟ್ ಆಗಿರೋ 2 ತಂಡಗಳಿಗೆ ಆಲ್ರೆಡಿ ಆಚೆ ಬಿದ್ದಿದೆ. ಒಂದು ತಂಡ CSK ಬಿದ್ದಿದೆ ಅಂಡ್ ಇನ್ನೊಂದು RR ಅವ್ರು ಬಿದ್ದಿದ್ದಾರೆ. ಮೊನ್ನೆ ಮ್ಯಾಚ್ ಅಲ್ಲಿ 2 ತಂಡ ಆಚೆ ಬಿದ್ದಾಯ್ತು ಈ IPL ಇಂದ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಏನಾದ್ರು ಸನ್ರೈಸ್ ಅವ್ರು ಏನಾದ್ರು ಸೋತ್ರೆ ಅವರು ಕೂಡ 3ನೇ ತಂಡವಾಗಿ ಬರುತ್ತೆ, ಇಲ್ಲಿ ಎಲಿಮಿನೇಟ್ ಆಗುತ್ತೆ ಅಂತ ಹೇಳ್ಬೋದು. ಮೇ ಬಿ ನನಗನ್ನಿಸ್ತಾರದು ಇವತ್ತಿನ ಮ್ಯಾಚು ಸನ್ರೈಸ್ ಹೈದರಾಬಾದ್ ಗೆಲ್ಲಿ ಅಂತ ಮನಸ್ಸಿಂದ ಆಸೆ ಇದೆ. ಯಾಕಂದ್ರೆ ಹೈದರಾಬಾದ್ ಅವ್ರು ಗೆದ್ರೆ ನಮಗೂ ಇನ್ನೊಂದು ಟಾಪ್ 1 ಟಾಪ್ 2 ಸ್ಥಾನದಲ್ಲಿ ಉಳ್ಕೊಳ್ಳುವಂತ ಪೊಸಿಷನ್ ಅಲ್ಲಿ ನಮ್ಮ RCB ಅವ್ರು ಇರ್ತಾರೆ. ಯಾಕಂದ್ರೆ ಈಗ ಬರುವಂತ ಮ್ಯಾಚಸ್ಗಳು ಏನಿದೆ CSK ಮೇಲೆ ಮೇ ಬಿ ಈಸಿಯಾಗಿ ವಿನ್ ಆಗ್ಬೋದೇನೋ. ಬಟ್ ನೆಕ್ಸ್ಟ್ ಮ್ಯಾಚಸ್ಗಳು ಕೋಲ್ಕತ್ತಾ ಮೇಲಿದೆ, ಮತ್ತೆ ಹೈದರಾಬಾದ್ ಮೇಲೆ ಒಂದು ಮ್ಯಾಚ್ ಇದೆ, ಮತ್ತೆ ಲಕ್ನೋ ಮೇಲೂ ಕೂಡ ಮ್ಯಾಚ್ ಇದೆ RCB ಅವ್ರದ್ದು. ಲಕ್ನೋದವರು ಅವೇ ಮ್ಯಾಚ್ ಆಗಿರೋದ್ರಿಂದ ನನಗೆ ಯಾಕೋ ಒಂದು ಕಾನ್ಫಿಡೆಂಟ್ ಇದೆ ನಾವು ಗೆಲ್ತೀವಿ ಅಂತ. ಬಟ್ ಲಕ್ನೋದವರು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ಯಾಕಂದ್ರೆ ಅವರು ಕೂಡ ಸ್ಟ್ರಾಂಗೆಸ್ಟ್ ಟೀಮ್ ಇದೆ. ಒಂದು ಕಡೆ ಬೌಲಿಂಗ್ ಲೈನ್ ಅಪ್ ಚೆನ್ನಾಗಿಲ್ಲ ಅಂತ ಅನ್ಕೊಂಡೆ, ಬೌಲಿಂಗ್ ಲೈನ್ ಅಪ್ ಚೆನ್ನಾಗಿ ಕಾಣಿಸ್ತಾ ಇದೆ. ಮಯಾಂಕ್ ಯಾದವ್ ಅವರು ರಿಟರ್ನ್ ಬಂದಿರೋದು, ಎಲ್ಲ ಅಂಶಗಳನ್ನ ಗಮನಿಸಬೇಕಾಗುತ್ತೆ. ನಾವು ಒಂದೇ ಮ್ಯಾಚ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಈ ವೀಕ್ ಮತ್ತೆ ನೆಕ್ಸ್ಟ್ ವೀಕ್ 2 ವೀಕ್ ಏನಿದೆ ಕೇವಲ ಪ್ಲೇ ಆಫ್ ರೇಸ್ಗೆ ಯಾರು ಬರ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಎಸ್ಪೆಷಲಿ ನಾವಂತೂ RCB ಪರವಾಗಿ ಯಾವಾಗಲೂ ಯೂಶಲಿ ನಾವು ಸಪೋರ್ಟ್ ಮಾಡೋದು. RCBಗೆ ಏನು ಈಸಿ ಆಗುತ್ತೋ ಅದನ್ನ ಮಾತ್ರ ನಾವು ಮಾತಾಡ್ತೀವಿ. ಯಾಕಂದ್ರೆ ಈಗ RCB ಇಷ್ಟು ವರ್ಷ ಆದಮೇಲೆ ಈಸಿಯಾಗಿ ಕ್ವಾಲಿಫೈ ಆಗಬೇಕಾಗಿತ್ತು ಆ್ಯಕ್ಚುಲಿ ನನಗನ್ಸಿದ್ದು ಪರ್ಸ್ನಲ್ ಆಗಿ. ಬಟ್ ಎಲ್ಲ ತಂಡಗಳು ಅದೇ ರೀತಿ ಆಡ್ತಾ ಇರೋದ್ರಿಂದ ಇಲ್ಲ ಒಂದು ಕಡೆ ಟಫ್ ಫೈಟ್ ಅನ್ನೋದು ಬರುತ್ತೆ. ನನಗನ್ನಿಸೋದು ಈ ಒಂದು ಮ್ಯಾಚ್ ಗೆಲ್ಲೇಬೇಕು. ನೆಕ್ಸ್ಟ್ ಮ್ಯಾಚ್ CSK ಮೇಲೆ ಏನಿದೆ ಆವಾಗ ನಮ್ಮ ಕ್ವಾಲಿಫೈ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಇವತ್ತಿನ ಮ್ಯಾಚ್ GT ಮತ್ತೆ ಹೈದರಾಬಾದ್ ನಮ್ಗೆ ಗೆಲ್ತು ಅಂತಂದ್ರೆ ಇನ್ನೂ ಈಸಿ ಆಗುತ್ತೆ, ನಮಗೆ ಸ್ವಲ್ಪ ಕ್ವಾಲಿಫೈ ಆಗೋದಕ್ಕೆ. ಹೆಡ್ ಟು ಹೆಡ್ ನೋಡಂಗಿದ್ರೆ ಇಲ್ಲಿ ತನಕ GT ವರ್ಸಸ್ SRH 5 ಮ್ಯಾಚಸ್ ಅಷ್ಟೇ ಆಡಿರೋದು. ಅದರಲ್ಲಿ ಮೇಲ್ಗೆ ಇರೋದು ಗುಜರಾತ್ ಟೈಟನ್ಸ್ ಅವ್ರದ್ದು 3 ಮ್ಯಾಚ್ ಗೆದ್ದಿದ್ದಾರೆ ಅಂಡ್ ಈ ಕಡೆ SRH ಅವ್ರು 1 ಮ್ಯಾಚ್ ಗೆದ್ದಿದ್ದಾರೆ ಅಂಡ್ 1 ಮ್ಯಾಚ್ ಬಂದು ನೋ ರಿಸಲ್ಟ್ ಆಗಿದೆ ಇಲ್ಲಿ. ಸೊ ಹೈದರಾಬಾದ್ ಅವ್ರು ಎಲ್ಲ ಒಂದ್ ಕಡೆ ಡಾಮಿನೇಟ್ ಮಾಡಕ್ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ತರ ತಂಡ ಹೈದರಾಬಾದ್ ಅವ್ರದ್ದು ಲಾಸ್ಟ್ ಸೀಸನ್ ಅಲ್ಲೂ ಕೂಡ ನೀವು ನೋಡೋ ಹಾಗಿದ್ರೆ GTನೇ ಲೈಕ್ ಡಾಮಿನೇಟ್ ಮಾಡಿದ್ದಾರೆ. ಬಟ್ ಹೈದರಾಬಾದ್ ಈ ಸತಿ ಡಾಮಿನೇಟ್ ಮಾಡುವಂತ ತಂಡ ಹೌದು ಗುರು. ಬಟ್ ಯಾಕೆ ಅಷ್ಟು ಕ್ಲಿಕ್ ಆಗ್ತಾ ಇಲ್ಲ? ಯಾವಾಗಲೂ 300 ಹೊಡಿಯಕ್ಕೆ ಹೋಗ್ತಾ ಇದ್ರೆ 250 ಸ್ಕೋರ್ ಮಾಡಕ್ಕೆ ಈಗೆಲ್ಲ ಬಿಟ್ಬಿಟ್ಟಿದಾರಲ್ಲ, ಏನು ಟ್ವೀಟ್ ಇಲ್ಲ, ಏನು ಮೆಸೇಜಸ್ ಇಲ್ಲ, ಏನು ಅಪ್ಡೇಟ್ಗಳಿಲ್ಲ. ನಾವು 300 ಅಂತ ಸುದ್ದಿನೇ ಇಲ್ಲ ಪಾಪ. ಸ್ಟಾರ್ಟಿಂಗ್ ಬಂತು, ಒಳ್ಳೆ ಹೆಸರಿತ್ತು, ಅವರ ಪಿಚ್ ಪ್ರಕಾರ ಅವ್ರು ಮಾಡಕ್ ಹೋಗ್ತಾ ಇದಾರೆ. ಬಟ್ ನನ್ಗೆಲ್ಲೋ ಅನ್ಸ್ತಾ ಇರೋದು ಆ ಪಿಚ್ಚು ತುಂಬಾ ಡೇಂಜರಸ್ ಆಗಿ ಕಾಣಿಸ್ತಾರೆ, ರಿವರ್ಸ್ ಆಗಿದೆ ಅವ್ರಿಗೆ.
ಇವತ್ತಿನ ಮ್ಯಾಚಸ್ ಅಲ್ಲಿ ಆಕ್ಚುಲಿ ಒಳ್ಳೆ ಪಿಚ್ ಇದೆ. ಸೊ ಜಿ ಟಿ ಅವ್ರು ಆಕ್ಚುಲಿ ಹೌದು ನನ್ಗನ್ಸರ ಜಿ ಟಿ ಅವ್ರು ಬೌಲಿಂಗ್ ಪಿಚ್ ತಗೊಂಡ್ಬರ್ತಾರೆ ಅಂತ ಅನಿಸ್ತಾ ಇದೆ ಪರ್ಸನಲ್ ಆಗಿ. ಯಾಕಂದ್ರೆ ಅವರ ಬೌಲಿಂಗ್ ಲೈನಪ್ ಏನು ಅಷ್ಟು ಸ್ಟ್ರಾಂಗ್ ಇಲ್ಲ, ಬಟ್ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿರೋದ್ರಿಂದ ನಮ್ಮ ಬೌಲಿಂಗ್ ಲೈನಪ್ ತುಂಬಾ ಸ್ಟ್ರಾಂಗ್ ಇದೆ. ಜಿ ಟಿ ನಿಮ್ಗೆ ಗೊತ್ತಿರೋ ಹಾಗೆ ಆಶೀಶ್ ನೇಹ್ರಾ ಪರವಾಗಿ ಲೈಕ್ ಕೋಚಲ್ಲಿ ಯಾವ ರೀತಿ ಅಂಡರ್ ಆಡ್ತಾರೆ, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಆಮೇಲೆ ನಮ್ಮ ಮೊಹಮ್ಮದ್ ಸಿರಾಜ್ ಅವ್ರು ಆಗಿರ್ಬೋದು, ಆಮೇಲೆ ಸಾಯಿ ಕಿಶೋರ್ ಅವ್ರು ಆಗಿರ್ಬೋದು, ರಶೀದ್ ಖಾನ್ ಅವ್ರ ಫಾರ್ಮ್ ಬಂದಾಯ್ತು, ಎಲ್ಲ ಶುಭ್ಮನ್ ಗಿಲ್ ಅವರು ಆಲ್ರೆಡಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ತರ ಟ್ರಿಕ್ಕಿ ವಿಕೆಟ್ಸ್ ಗಳಲ್ಲಿ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಮತ್ತೆ ಜಾಸ್ ಪಟ್ಲ್ ಅವರು ಚೆನ್ನಾಗಿ ರನ್ಸ್ ಸ್ಕೋರ್ ಮಾಡ್ತಾ ಇರೋದ್ರಿಂದ ಮೇ ಬಿ ಇವತ್ತು ಅಪ್ಪರ್ ಹ್ಯಾಂಡ್ ಗುಜರಾತ್ ಇರುತ್ತೆ. ಬಟ್ ನನಗೆ ಪರ್ಸನಲ್ ಆಗಿ ಅನ್ನಿಸ್ತಾ ಏನಂತಂದ್ರೆ ಇವತ್ತು ಹೈದರಾಬಾದ್ ಬ್ಯಾಟರ್ಸ್ಗಳು ಎಲ್ಲ ಅಡೆತಡೆಗಳನ್ನು ಹೊಡೆದಾಕಿ ಮಿನಿಮಮ್ ಒಂದು 150 200ರಿಂದ 220 ರನ್ ಸ್ಕೋರ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್, ಇನ್ನು ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡೋಂಗಿದ್ರೆ ಎರಡೂ ತಂಡದಲ್ಲಿ ಏನು ಚೇಂಜಸ್ ಮಾಡ್ತಾ ಇಲ್ಲ ಗೈಸ್. ಸೊ ಎರಡೂ ತಂಡ ಸೇಮ್ ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡ್ ಬರ್ತಾ ಇದೆ ಅಲ್ಲಿ. ಯಾಕಂದ್ರೆ ಜಿ ಟಿ ಅವರು ಲಾಸ್ಟ್ ಮೇ ಬಿ ವಿನ್ನಿಂಗ್ ಆಗದೆ ಇರ್ಬೋದು, ಬಟ್ ಸ್ಟಿಲ್ ಅವ್ರ ವಿನ್ನಿಂಗ್ ಟೀಮ್ ಕಾನ್ಫಿಡೆನ್ಸ್ ಇರುತ್ತೆ, ಅವ್ರು ಬ್ಯಾಕಪ್ ಮಾಡ್ತಾರೆ. ಅಂಡ್ ಹೈದರಾಬಾದ್ ಅವರು CSK ಮೇಲೆ ಗೆತ್ಕೊಂಡು ಬರ್ತಾರೋದ್ರಿಂದ ಅವರು ಕೂಡ ಏನು ಚೇಂಜಸ್ ಮಾಡಲ್ಲ. ಯಾಕಂದ್ರೆ CSK ಫೋರ್ಟ್ರೆಸ್ ಅಲ್ಲಿ ಹೊಡಿಬೇಕು ಅಂತಂದ್ರೆ ಅದು ಒನ್ ಆಫ್ ದ ಟಫೆಸ್ಟ್ ಫೈಟ್ ಅಂತ ಹೇಳ್ತೀನಿ. ಬಟ್ ಹೈದರಾಬಾದ್ ಅವರು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ, ಇವನ್ CSK ಅವರೇ ಅಂತ ಸ್ಟ್ರಾಂಗ್ ಏನಿರಲಿಲ್ಲ, ಬಟ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದ್ದು ಲೈಕ್ CSK ಅವರು. ಯಾಕಂತಂದ್ರೆ ನೀವು ಆ ಥರ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಅರೌಂಡ್ ನೀವು 180 ಸ್ಕೋರ್ ಆರಾಮ್ಸೆ ಮಾಡ್ಬೋದಾಗಿತ್ತು. ಡೆವಿಲ್ ಬ್ರೇವಸ್ ಅವರು ಔಟ್ ಆಗಿದ ತಕ್ಷಣ ಹಿಂದೆನೇ ಎಲ್ಲರೂ ವಿಕೆಟ್ ಕೊಡೋದಂತ ಏನಿದೆ ಅದಂತ ಮುಟ್ಟಾಳ್ತಾನ ಅಂತ ಅನ್ಸುತ್ತೆ. ಇವನ್ ನಿನ್ನೆ ಪಂಜಾಬ್ ಮೇಲೂ ಅದೇ ರೀತಿ ಕೊಲ್ಯಾಪ್ಸ್ ಆದ್ರು. ಸೊ ಅದರಿಂದನೇ ಅವರು ಬ್ಯಾಕ್ಲಾಶ್ ಉಳಿತಾ ಇರೋದು. ಸೊ ದೀಪಕ್ ಹುಡ್ಡನ ತೆಗೆದಾಕಿ, ದೀಪಕ್ ಹುಡ್ಡ ಯಾವುದೇ ಕಾರಣಕ್ಕೂ ಮತ್ತೊಂದು ಚಾನ್ಸ್ ಕೊಡೋಕೆ ಹೋಗ್ಬೇಡಿ, ವಿಜಯ್ ಶಂಕರ್ಗೂ ಚಾನ್ಸ್ ಕೊಡೋಕೆ ಹೋಗ್ಬೇಡಿ, ಬೇರೆ ಯಾರಾದರೂ ಯಂಗ್ಸ್ಟರ್ಸ್ನ ತೊಗೊಂಬಂದು ಹಾಕಿ, ಅದೇ ತುಂಬ ಒಳ್ಳೇದಾಗುತ್ತೆ CSKಗೆ ಅಂತ ಅನಿಸ್ತಾ ಇದೆ. ಬಟ್ ಎನಿವೇಸ್ ಗೈಸ್, ಹೈದರಾಬಾದ್ ಕಡೆ ನಾವು ನೋಡೋ ಹಾಗಿದ್ರೆ ಒಂದೇ ಒಳ್ಳೆ ತಂಡ ಇದೆ. ಬ್ಯಾಟಿಂಗ್ ಸ್ವಲ್ಪ ನೋಡ್ಕೊಂಡು 1-2 ಓವರ್ನ ನೋಡಿಕೊಂಡು 3ನೇ ಓವರಿಂದ ಹೆಂಗೆ ನೆನೆ ಮುಂಬೈ ಇಂಡಿಯನ್ಸ್ ಅವ್ರು ಹೊಡೆದ್ರು ಗೊತ್ತಾಗುತ್ತೆ. 3 ಓವರ್ ರನ್ಸೇ ಬಂದಿಲ್ಲ, 3 ಓವರ್ ಬರೀ 17 ರನ್ಸ್ ಸ್ಕೋರ್ ಇತ್ತು ಅಷ್ಟೇ. ಬಟ್ ಅದಾದ್ಮೇಲೆ ಯಾವ ರೀತಿ ಲಾಸ್ಟ್ 2 ಓವರ್ಸ್ ಅಲ್ಲಿ ಕನ್ಸಲ್ಟೇಟ್ ಮಾಡಿದ್ರು ಗೊತ್ತಾ, 62 ರನ್ಸ್ನ ಹೊಡಿತಾರೆ ಆಕ್ಚುಲಿ ಅವ್ರು ಹೇಳ್ಬೇಕು ಅಂತಂದ್ರೆ. ಆ ಥರನೇ ಇವರು ಮಾಡಬೇಕು ಅಂತ ಅನಿಸ್ತಾ ಇದೆ. ಎಸ್ ಗೈಸ್, ನಿಮ್ಗೆ ಅನಿಸಿದೆ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಸೊ ಇವತ್ತಿನ ಮ್ಯಾಚಲ್ಲಿ SRH ಅವರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಸೊ ಗೈಸ್, ನಿಮ್ಗೆ ಅನಿಸುತ್ತೆ ಇವತ್ತಿನ ಮ್ಯಾಚಲ್ಲಿ ಯಾರು ವಿನ್ ಆಗ್ಬೋದು, ಹೈದರಾಬಾದ ಇಲ್ಲ ಗುಜರಾತ್ ಟೈಟನ್ಸ್? ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲೇ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತ ಬಾಯ್.